ರಾಜ್ಯ ಬಿಜೆಪಿಯಲ್ಲಿ ಬಳ್ಳಾರಿ ದೋಸ್ತಿಗಳ ಫೈಟ್ನ ಕಂಪನ ಹೆಚ್ಚಾಗ್ತಾ ಇದೆ. ದೆಹಲಿ ಭೇಟಿಗೆ ಒಂದು ವಾರ ಸಮಯಾವಕಾಶವನ್ನ ಕೇಳಿದ್ದಾರೆ ರಾಮುಲು. ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಶ್ರೀರಾಮುಲು ಅವರ ನಡೆ. ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ ನಾಯಕರು ಇನ್ನಿಲ್ಲದಂತೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ರಾಮುಲು ಕರೆ ತಂದು ಮಾತನಾಡಿಸೋಕೆ ವಿಜಯೇಂದ್ರಂಗೂ ಸೂಚನೆಯನ್ನ ನೀಡಲಾಗಿದೆ. ಏನೇ ಗೊಂದಲ ಇದ್ರೂ ಪಕ್ಷದ ಚೌಕಟ್ಟಿನಲ್ಲಿ ಬಗೆಹರಿಸೋಕೆ ಸೂಚನೆಯನ್ನ ನೀಡಲಾಗಿದೆ. ಇತ್ತ ರಾಮುಲು ಆಪ್ತರು ಬೆಂಬಲಿಗರಿಂದ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆ. ಪ್ರಹ್ಲಾದ್ ಜೋಶಿಗೂ ಟಾಸ್ಕ್ ಅನ್ನು ನೀಡಿದ್ದಾರೆ ಜೆಪಿ ನಡ್ಡಾ. ಮತ್ತಷ್ಟು ಕುತೂಹಲ ಹೆಚ್ಚಿಸ್ತಾ ಇದೆ ರಾಮುಲು ಅವರ ಸಮಯಾವಕಾಶ. ಶ್ರೀರಾಮುಲು ಅವರನ್ನ ಹೇಗಾದ್ರೂ ಮಾಡಿ ನೀವು ಮಾತಾಡಿಸಿ ಅವರನ್ನ ಇಲ್ಲಿ ಕರ್ಕೊಂಡು ಬನ್ನಿ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ರು. ಜೆಪಿ ನಡ್ಡಾ ಕೂಡ ಅದನ್ನೇ ಹೇಳಿದ್ರು. ಒಂದ್ ಕಡೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೂ ಈ ವಿಚಾರವನ್ನು ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೂ ಈ ವಿಚಾರವನ್ನು ಹೇಳಿದ್ದಾರೆ. ಹೋಗಿ ಮಾತಾಡಿ ಅದೇನು ಸಮಸ್ಯೆ ಅಂತ ಕೇಳಿ ಕರ್ಕೊಂಡು ಬನ್ನಿ, ಮಾತಾಡೋಣ, ಬಗೆಹರಿಸೋಣ ಅಂತ. ಆ ಥರದ ನಿರ್ಧಾರಗಳನ್ನು ಕೈಗೊಳ್ಳೋದು ಬೇಡ ಅಂತ. ಇದೆಲ್ಲದರ ನಡುವೆ ಶ್ರೀರಾಮುಲು ಅವರು ಒಂದು ವಾರ ಏನೋ ಸಮಯಾವಕಾಶವನ್ನು ಕೇಳಿದ್ದಾರಂತೆ. ಹೈಕಮಾಂಡಿಂದ ಬುಲಾವ್ ಬಂತು ಅಂತ ಅಂದರೆ 1 ಗಂಟೆ 2 ಗಂಟೆ ಒಳಗೆ ಎಲ್ಲ ಓಡ್ತಾ ಇದ್ರು ಬಿಜೆಪಿ. ನಾಳೆ ಬನ್ನಿ ಅಂತ ಅಂದರೆ ಇವತ್ತು ರಾತ್ರಿನೇ ಹೋಗಿರ್ತಿದ್ರು. ಆದರೆ ಈಗ ಸಮಯಾವಕಾಶವನ್ನು ಕೇಳಿದ್ದಾರೆ ಅಂತ ಅಂದರೆ ಸಹಜವಾಗಿಯೇ ಏನ್ ನಿರ್ಧಾರ ತೆಗೆದುಕೊಳ್ಬಹುದಪ್ಪ ರಾಮುಲು? ಯಾಕೆ ಸಮಯಾವಕಾಶವನ್ನು ಕೇಳಿದ್ದಾರೆ? ಏನಾದ್ರೂ ಗೊಂದಲದಲ್ಲಿದ್ದಾರಾ? ಬಿಜೆಪಿಯಲ್ಲಿ ಇರ್ತಾರಾ ಅಥವಾ ಬೇರೆ ಪಕ್ಷಕ್ಕೆ ಹೋಗ್ತಾರಾ? ಇದು ಸಹಜವಾಗಿರುವಂತ ಪ್ರಶ್ನೆ ಆಗಿದೆ. ರೆಡ್ಡಿ ಅವ್ರಿಗೂ ರಾಮುಲು ಅವ್ರಿಗೂ ಆಗ ಬರ್ತಾ ಇಲ್ಲ ಸದ್ಯಕ್ಕೆ. ಒಬ್ರ ಮೇಲೆ ಒಬ್ರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ರೆಡ್ಡಿ ಅವರು ಒಂದು ವಿಚಾರವನ್ನು ಹೇಳಿಬಿಟ್ಟಿದ್ದಾರೆ. ಕಾಂಗ್ರೆಸ್ಸಿಗೆ ರಾಮುಲು ಅವ್ರು ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ. ಇದೆಲ್ಲ ಮಾತುಕತೆ ಆಗ್ತಿದ್ದ ಹಾಗೇನೆ ಹೈಕಮಾಂಡ್ ಅಲರ್ಟ್ ಆಗಿದೆ. ಆಲ್ರೆಡಿ ಬಿಜೆಪಿಯಲ್ಲಿ ಭಿನ್ನಾಭಿಪ್ರಾಯ ಅನ್ನೋ ಸ್ಫೋಟ ಆಗ್ತಿದೆ. ಅದರ ಮಧ್ಯದಲ್ಲಿ ಇದು ಒಂದು ಸೇರ್ಕೊಬಿಟ್ರೆ ಸಮಸ್ಯೆ ಆಗುತ್ತೆ, ಅದೇನು ಮಾತಾಡಿ ಬಗೆಹರಿಸ್ಬಿಡಿ ಅಂತ. ಆದರೆ ಶ್ರೀರಾಮುಲು ಅವರು ಆಯ್ತು ಬರ್ತೀನಿ ಅಂತ ಹೋಗದೇನೆ, ತಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ಕೊಡೋದಕ್ಕೆ ಓಡೋಡಿ ಹೋಗದೇನೆ ಒಂದು ವಾರ ಸಮಯ ಕೇಳಿದಿದೆಯಲ್ಲ, ಇದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಯಾಕೆ ಸಮಯ ಕೇಳಿರಬಹುದು? ಯಾವ ಕಾರಣಕ್ಕಾಗಿ ಕೇಳಿರಬಹುದು? ಯಾವುದಾದ್ರೂ ನಿರ್ಧಾರವನ್ನು ದೃಢವಾಗಿ ತೆಗೆದುಕೊಳ್ಳೋದಕ್ಕೆ ಯೋಚಿಸ್ತಾ ಇದ್ದಾರಾ? ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಹೈಕಮಾಂಡಿಗೂ ಹೇಳದೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ನಿರ್ಧರಿಸಿದ್ದಾರಾ? ಅಥವಾ ಇನ್ನೂ ಗೊಂದಲದಲ್ಲಿದ್ದಾರಾ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅಂತ? ಒಂದು ವಾರದೊಳಗೆ ಯೋಚಿಸಿ ಚರ್ಚಿಸಿ ಆಮೇಲೆ ನಿರ್ಧಾರ ತಗೋಬೇಕು ಅಂತಿದ್ದಾರಾ? ಅದಕ್ಕೊಂದು ವಾರ ಟೈಮ್ ಕೇಳಿದ್ದಾರಾ? ಅಥವಾ ತೀವ್ರ ರೀತಿಯಾದಂಥ ಅಸಮಾಧಾನ ಹೈಕಮಾಂಡ್ ನಾಯಕರ ಮೇಲೆಗೆ ಇದೆಯಾ? ಸಹಜವಾಗಿ ಪ್ರಶ್ನೆ ಇದೆ. ವಿಜಯೇಂದ್ರ ಅವರು ಒಂದು ಕಡೆಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ, ಜೋಶಿ ಅವರು ಒಂದು ಕಡೆಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಒಂದು ವಾರ ನಂಗೆ ಟೈಮ್ ಬೇಕು ಅಂತ ಕೇಳಿದ್ದಾರಂತೆ ರಾಮುಲು. ಈ ಒಂದು ವಾರದಲ್ಲಿ ಏನು ಬೆಳವಣಿಗೆ ಆಗತ್ತೆ? ರಾಮುಲು ಅವರ ನಡೆ ಇದೆಯಲ್ಲ, ಈ ನಡೆ ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ. ಏನು ನಡೆ ಇರಬಹುದು? ಯಾವ ನಿರ್ಧಾರವನ್ನು ಘೋಷಿಸಬಹುದು? ಯಾವ ನಿರ್ಧಾರವನ್ನು ತೆಗೆದುಕೊಳ್ಬಹುದು? ಈ ಪ್ರಶ್ನೆಗಳು ಕಾರ್ಯಕರ್ತರಲ್ಲೂ ಮೂಡ್ತಾ ಇದೆ. ಬಹುದಿನಗಳಿಂದ ಅಸಮಾಧಾನ ಭಿನ್ನಾಭಿಪ್ರಾಯ ಇತ್ತು, ಆದರೆ ಬಹಿರಂಗ ಆಗಿರಲಿಲ್ಲ. ಈಗ ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರವಾಗಿ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ಕೊಂಡಿದ್ದಾರೆ. ಈ ಸಹಜವಾಗಿಯೇ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗತ್ತೆ. ಇದೀಗ ನೋಡಿದ್ರೆ ಹೈಕಮಾಂಡ್ ಅವರನ್ನೇ ಬನ್ನಿ ಅಂತ ಹೇಳಿದ್ರು ಕೂಡ ಒಂದು ವಾರ ಟೈಮ್ ಬೇಕು ಅಂತ ಹೇಳಿದ್ದಾರೆ. ಈ ಒಂದು ವಾರದಲ್ಲಿ ರಾಮುಲು ಅವರ ನಡೆ ನುಡಿ ಇದೆಯಲ್ಲ, ಇದು ಏನು ಅನ್ನೋದು ಪ್ರಶ್ನೆ. ಆ ಥರದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಯತ್ನಾಳ್ ಅಂಡ್ ಟೀಮ್ ಕಾಯ್ಕೊಂಡು ಕೂತಿದ್ದ ರಾಮುಲು ಅವರನ್ನು ತಮ್ಮ ಗ್ಯಾಂಗಿಗೆ ಸೇರಿಸ್ಕೋಬೇಕು ಅಂತ. ಆ ಥರದ್ದೇನಾದ್ರು ಚಿಂತನೆ ನಡೆಸ್ತಾ ಇದ್ದಾರೆ ರಾಮುಲು ಅವರು? ಇನ್ನೊಂದು ಟೀಮ್ ಜೊತೆಗೆ ಆರಾಮಾಗಿರೋಣ ಅಂತ ನಿರ್ಧರಿಸಿದ್ದಾರೆ, ಅಥವಾ ಪಕ್ಷವನ್ನೇ ಬಿಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಏನಾದರೂ ಬಂದಿದ್ದಾರಾ? ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆ. ಕಾಂಗ್ರೆಸ್ನಲ್ಲಿ ಒಂಥರ, ಬಿಜೆಪಿಯಲ್ಲಿ ಒಂಥರ. ಕಾಂಗ್ರೆಸ್ನವರು ಎಲ್ಲರನ್ನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ, JDS ಅವರು ಬಿಜೆಪಿಯವರು ಎಲ್ಲರನ್ನು ಅಂತ. ಇದರ ಬೆನ್ನಲ್ಲೇ ಈ ಥರದೊಂದಷ್ಟು ಸ್ಟೇಟ್ಮೆಂಟ್ಗಳು, ಬೆಳವಣಿಗೆಗಳು ಸಹಜವಾಗಿ ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ.